ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ ಏಷಾ ತೇ ವಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೇತ್ಯುಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಕೃಷ್ಣ ಅರ್ಜುನನಿಗೆ ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಗೆ ಅನ್ನೋದನ್ನು ಬೋಧಿಸಿದ್ದನ್ನು ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಬೇರೆ ಬೇರೆ ಶಾಸ್ತ್ರಗಳಿಗೆ ಅನುಸಾರವಾಗಿ ನಾವು ಈ ಹಿಂದೆ ಕೇಳಿದ್ದೇವೆ. ಇದಿಷ್ಟು ಆತ್ಮನ ಕುರಿತಾಗಿ ನಿನಗೆ ಹೇಳಿದೆ ಅಂತಾನೆ ಕೃಷ್ಣ. ಆತ್ಮನ ಮೂಲಭೂತವಾದ ಸ್ವಭಾವ ಯಾವುದು, ಅವನು ಏನನ್ನ ಬಿಟ್ಟು ಮತ್ತೇನನ್ನು ಪಡೆಯಲಿಕ್ಕಾಗಿ ಪ್ರಯತ್ನ ಪಡಬೇಕಾಗಿದೆ ಅನ್ನುವುದನ್ನೆಲ್ಲ ನಿನಗೆ ಹೇಳಿದೆ. ಮತ್ತೆ ಅದರ ಉಪಾಯದ ಕುರಿತಾಗಿ ಹೇಳ್ತೇನೆ. ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಏನು ಉಪಾಯ ಸಾಧಕ ಅನುಸರಿಸಬೇಕೋ ಅದ್ರ ಬಗ್ಗೆ ಹೇಳ್ತೇನೆ. ಮನುಷ್ಯ ಕರ್ಮದ ಒಂದು ಬಂಧನಕ್ಕೆ ಒಳಗಾಗಿರ್ತಾನಲ್ಲ, ಆ ಕರ್ಮದ ಬಂಧನವನ್ನ ಈ ಸಾಂಖ್ಯ ಮತ್ತು ಯೋಗದಿಂದ ಕಳ್ಕೊತಾನೆ. ಸಾಂಖ್ಯ ಅಂದ್ರೆ ತತ್ವಜ್ಞಾನ, ಯೋಗ ಅಂದ್ರೆ ಅದರ ಉಪಾಯ, ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿರುವಂತಹ ಉಪಾಯ. ಕರ್ಮಬಂಧವನ್ನು ಕಳ್ಕೊಳ್ಳುವುದು ಮನುಷ್ಯನ ಉದ್ದೇಶ. ಇದರ ಬಗ್ಗೆ ನಾವು ಗಮನಿಸಬೇಕಾದಂತಹ ಒಂದು ಸಂಗತಿ ಇದೆ. ಮನುಷ್ಯ ಹುಟ್ಟಿದ ಮೇಲೆ ಏನೇನು ಕರ್ಮಗಳನ್ನು ಮಾಡ್ತಾನಲ್ಲ, ಕರ್ಮಗಳನ್ನು ಮಾಡ್ತಾ ಹೋದಾಗ ಮುಂದಿನ ಎಷ್ಟೋ ಜನ್ಮಗಳಿಗೆ ಇವತ್ತು ನಾವು ಮಾಡುವಂತಹ ಕರ್ಮಗಳು ಬೀಜ ಆಗಿರ್ತವೆ, ಮೂಲಭೂತ ಆಗಿರ್ತವೆ ಅಂತ ವರ್ಣನೆ ಮಾಡ್ತಾರೆ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತೋ ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ ಶಾಸ್ತ್ರ ಬೇರೆ ಕಡೆ ಹೇಳ್ತದೆ. ಇದು ಭಗವದ್ಗೀತಾ ಶ್ಲೋಕ ಅಲ್ಲ, ಬೇರೆ ಕಡೆ ಬಂದದ್ದು. ಇದು 14ನೇ ವರ್ಷದಿಂದ ಆರಂಭಿಸಿ 18 ಅಥವಾ 16ರಿಂದ ಅಲ್ಲ, ಮನುಷ್ಯನಿಗೆ ಪಕ್ವತೆ ಬರುವುದು 14ನೇ ವರ್ಷದಿಂದಲೇ. ಅಲ್ಲಿಂದ ಆರಂಭಿಸಿ ಅವನೇನು ಕರ್ಮಗಳನ್ನು ಮಾಡ್ತಾ ಹೋಗ್ತಾನಲ್ಲ, ಅವು ಮುಂದಿನ ಜನ್ಮಗಳಿಗೆ ಕಾರಣ ಆಗ್ತವೆ. ದಶ ಅವರಾಣಾಂ ಜನ್ಮಾನಾಂ, ಕನಿಷ್ಠ ಮುಂದಿನ 10 ಜನ್ಮಗಳಿಗೆ ಇವತ್ತು ನಾವು ಮಾಡುವಂಥ ಕರ್ಮಗಳು ಕಾರಣ ಆಗ್ತವೆ. ಇವತ್ತು ನಾವು ಈಗ ಇಂಥ ತಂದೆ ತಾಯಂದಿರಿಂದ ಹುಟ್ಟಿ ಬಂದಿದ್ದೀವಿ ಅಂದರೆ ಈ ಜನ್ಮದಲ್ಲಿ ಅಥವಾ ಇದೊಂದು ದಿವಸದಲ್ಲಿ, ಈ ಜನ್ಮದಲ್ಲಿ ಅಂತ ಇಟ್ಕೊಂಡ್ರು ಸಾಕಲ್ಲ. ಒಂದು ಜನ್ಮ ನಾವು ತಳೆದಾಗ ಇನ್ನು 10 ಜನ್ಮಕ್ಕೆ ಅದು ಕಾರಣ ಆಗ್ತದೆ. ದಶ ಅವರಾಣಾಂ ಜನ್ಮಾನಾಂ, ಕನಿಷ್ಠ 10 ಜನ್ಮ, 10 ಜನ್ಮ ಅಂತಲ್ಲ, ಕನಿಷ್ಠ 10 ಜನ್ಮಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದ್ರೆ ನಾವು ಅನೇಕ ಥರದ ಆಸೆಗಳನ್ನು, ದುರಾಸೆಗಳನ್ನು, ಮೋಹಗಳನ್ನೆಲ್ಲ ಅಂಟಿಸ್ಕೊಂಡಿರ್ತೇವೆ. ಅನೇಕ ಥರದ ಆಲೋಚನೆ ಮಾಡ್ತೇವೆ. ಇಂಥದ್ದು ಬೇಕು, ಇಂಥದ್ದು ಬೇಡ ಅಂತ ನಾನಾ ಥರದ ಆಲೋಚನೆಗಳನ್ನು ಮಾಡ್ತೀವಲ್ಲ, ಆ ಆಲೋಚನೆಗಳು ನಮ್ಮನ್ನು ಕಟ್ಟಿ ಹಾಕ್ತವೆ. ದುಷ್ಕೃತ್ಯ ಮಾಡಿದರೆ ಆ ದುಷ್ಕೃತ್ಯದ ಫಲವಾಗಿ ದುಷ್ಫಲ ಅನುಭವಿಸಬೇಕಾದ್ರೆ ಅದಕ್ಕೆ ಮುಂದಿನ ಜನ್ಮಗಳನ್ನು ಎತ್ತಬೇಕಾಗ್ತದೆ ಮನುಷ್ಯ. ಯಾಕಂದ್ರೆ ಎಲ್ಲಾನು ಇದೇ ಜನ್ಮದಲ್ಲೇ ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಇದೊಂದು ಆಶ್ಚರ್ಯದ ಸಂಗತಿ. ಮತ್ತು ನಾವು ಮನನ ಮಾಡಬೇಕಾದ ಸಂಗತಿನೂ ಕೂಡ. ನಾವು ಏನಾದ್ರು ದುಷ್ಕೃತ್ಯ ಮಾಡಿದರೆ ಅದರ ಫಲ ಇದೇ ಜನ್ಮದಲ್ಲಿ ಯಾಕೆ ಸಿಗೋದಿಲ್ಲ, ಅದು ಮುಂದಿನ ಜನ್ಮಕ್ಕೆ ಯಾಕೆ ಸಿಗ್ತದೆ ಅಂತ ನಮ್ಗೆ ಅನೇಕ ಬಾರಿ ಜಿಜ್ಞಾಸೆ ಬಂದಿರ್ತದೆ. ಮತ್ತೆ ಅದು ಈ ಜನ್ಮದಲ್ಲಿ ಮಾಡಿದ ದುಷ್ಕೃತ್ಯದ ಫಲ ಇದೇ ಜನ್ಮದಲ್ಲಿ ನಾವು ಉಂಡ್ರೆ ನಮಗದು ಗೊತ್ತಾದರೂ ಆಗ್ತದಲ್ಲ, ಇಂಥ ದುಷ್ಕೃತ್ಯ ಮಾಡಿದ್ದು ಅದರ ಫಲವಾಗಿ ಈ ಥರ ಉಂಡಿವೆ ಅಂತ. ಮುಂದಿನ ಜನ್ಮದಲ್ಲಿ ಅದನ್ನು ಉಣ್ಣುವುದಾದ್ರೆ ನಮಗದು ಗೊತ್ತಾಗೋದಿಲ್ಲ. ಅದರಿಂದ ಇದೇ ಜನ್ಮದಲ್ಲಿ ಉಳ್ಲಿಕ್ಕೊಂದು ವ್ಯವಸ್ಥೆ ಭಗವಂತ ಮಾಡಿಕೊಟ್ರೆ, ಅದರ ಫಲ ಅನುಭವಿಸುವಂತ ಆದರೆ ನಮಗದು ಮನವರಿಕೆ ಆದರೂ ಆಗ್ತದಲ್ಲ ಅಂತ ಶಾಸ್ತ್ರ ಕೇಳ್ತದೆ. ನಮಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಶಾಸ್ತ್ರ ಏನು ಉತ್ತರ ಹೇಳ್ತದಂದ್ರೆ, ಈ ಜನ್ಮದಲ್ಲಿ ನಾವು ಅನುಭವಿಸ್ಲಿಕ್ಕೆ ಹೊರಟಿದ್ದೀವಲ್ಲ, ಇದು ಹಿಂದೆ ಯಾವುದೋ ಅನೇಕ ಜನ್ಮಗಳಲ್ಲಿ ಮಾಡಿದ್ರ ಫಲ ಇದೆ. ಈಗ ಅನುಭವಿಸಬೇಕಾದದ್ದೇ ಬೇಕಾದಷ್ಟಿದೆ. ಇನ್ನು ಈಗ ಮಾಡಿದ ಹೊಸ ಕರ್ಮದ ದುಷ್ಫಲವನ್ನು ಇವಾಗ ಅನುಭವಿಸೋದು ಯಾವಾಗ? ಅನುಭವಿಸಿ ಮುಗಿಯುವಂಥದ್ದಲ್ಲ ಅದು. ಅದಕ್ಕಾಗಿ ಮುಂದಿನ ಜನ್ಮಗಳನ್ನು ಭಗವಂತ ಇಟ್ಟಿರ್ತಾನೆ ಅಂತ ಹೇಳ್ತಾರೆ. ನಾವಿದನ್ನು ಎಲ್ಲಾದರೂ ಒಂದು ಬಾರಿ ನೆನಪು ಮಾಡ್ಕೊಳ್ಬಹುದು. ಯಾವುದೋ ಕೆಲವು ಹೀನವಾದ ಅಪರಾಧಗಳಿಗೆ ನ್ಯಾಯಾಲಯ 350 ವರ್ಷ ಶಿಕ್ಷೆ ಕೊಟ್ಟಿತು, 250 ವರ್ಷ ಶಿಕ್ಷೆ ಕೊಟ್ಟಿತು ಅಂತ.
ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಕೊಟ್ಟಿತು ಅಥವಾ ದಂಡ ಕಟ್ಟಿತು ಅಂತ ಕೇಳ್ತಿರ್ತೇವೆ. ಅತಿ ಅಪರೂಪದ ಪ್ರಸಂಗಗಳಲ್ಲಿ ಈ ದೇಶದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಡೆದ ಕೆಲವು ಅಪರಾಧಗಳಿಗೆ ನ್ಯಾಯಾಲಯದ ಶಿಕ್ಷೆ, ಕಾನೂನಿನ ಶಿಕ್ಷೆಯನ್ನೇನಾದ್ರು ಪರಿಗಣಿಸುವುದಾದರೆ ಬರೇ ಜೀವಾವಧಿ ಶಿಕ್ಷೆ ಕೊಟ್ಟರು ಸಾಕಾಗೋದಿಲ್ಲ. 100 ವರ್ಷದ ಶಿಕ್ಷೆ, 150 ವರ್ಷದ ಶಿಕ್ಷೆಯನ್ನು ವಿಧಿಸಿದರು. ಅರ್ಥಾತ್ ಇವತ್ತಿನ ಕೋರ್ಟಿನ ವ್ಯವಸ್ಥೆಯಲ್ಲಿ ಮತ್ತೆ ಕಾನೂನಿನ ವ್ಯವಸ್ಥೆಯಲ್ಲಿ ಅವನು ಬದುಕುವುದೇ 60-70 ವರ್ಷ. ಅದರಿಂದ 150 ವರ್ಷದ ಶಿಕ್ಷೆ ಅವ್ರಿಗೆ ಅನುಭವಿಸಲಿಕ್ಕೆ ಅವಕಾಶನೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ಆದರೂ ಅವನು ಮಾಡಿದ ಅಪರಾಧ ಎಂಥದ್ದಿದೆ ಅಂದರೆ ಅದಕ್ಕೆ 100, 150, 200 ವರ್ಷದ ಶಿಕ್ಷೆ ಆಗಲೇಬೇಕು ಅಂತ ನ್ಯಾಯಾಧೀಶರು ತೀರ್ಮಾನ ಮಾಡ್ತಿರ್ತಾರೆ. ಆದರೆ ನ್ಯಾಯಾಧೀಶರಿಗೆ ಆ ಶಿಕ್ಷೆಯನ್ನು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 60-70 ವರ್ಷ ಆದ್ಮೇಲೆ ಆ ಜೈಲಲ್ಲೇ ಅವನು ಅಲ್ಲೇ ಕೊಳತು ಸತ್ತು ಹೋಗ್ಬಿಡ್ತಾನೆ. ಆದರೆ ಭಗವಂತನ ವ್ಯವಸ್ಥೆಯಲ್ಲಿ ನಾವು ಯಾವುದೋ ಒಂದು ಪಾಪಕ್ಕೆ 100 ವರ್ಷ, 500 ವರ್ಷ, 1000 ವರ್ಷ ಹೀಗೆ ಅದ್ರ ಶಿಕ್ಷೆಯನ್ನು ಅನುಭವಿಸುವುದಿದ್ರೆ ಅದನ್ನ ಅನುಭವಿಸಿ ತೀರ್ಬೇಕಾಗ್ತದೆ ಮುಂದೆ. ಯಾಕಂದ್ರೆ ಈ ದೇಹಕ್ಕೆ 60-70 ವರ್ಷ, ಆದರೆ ಆತ್ಮಕ್ಕೆ ಮತ್ತೆ ಜನ್ಮಗಳಿವೆ ಅಲ್ಲ, ಅದರಿಂದ ಮತ್ತೊಂದ್ಸರಿ ಅದನ್ನು ಅನುಭವಿಸ್ಲಿಕ್ಕೆ ಅವನು ಜನ್ಮ ತಾಳಲೇಬೇಕಾಗ್ತದೆ. ನಮಗದು ಮುಂದಿನ ಜನ್ಮಕ್ಕೆ ಹೋದಾಗ ನೆನಪಿಲ್ಲದೆ ಇರಬಹುದು ಏನ್ ಮಾಡಿದ್ವಿ ಅಂತ, ಆದರೆ ಅದು ಅನಿವಾರ್ಯ, ಅದನ್ನು ಅನುಭವಿಸಬೇಕಾದದ್ದು ಅನಿವಾರ್ಯ ಅವನಿಗೆ. ನಾಭುಕ್ತಂ ಕರ್ಮ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ. ಎಷ್ಟು ಕೋಟಿ ವರ್ಷಗಳಾದರೂ ನಮ್ಮ ಕರ್ಮದಿಂದ ನಾವು ತಪ್ಪಿಸ್ಕೊಳ್ಳುವಂತಿಲ್ಲ. ನ್ಯಾಯಾಲಯಕ್ಕೆ, ಕಾನೂನಿನ ವ್ಯವಸ್ಥೆಗೆ, ಪೊಲೀಸರ ವ್ಯವಸ್ಥೆಗೆ ಏನಾದರೂ ಕಣ್ಣಿಗೆ ಮಣ್ಣೆರಚಬಹುದು. ಆದರೆ ಭಗವಂತ ಎಲ್ಲ ಕಡೆ ಕಣ್ಣಿದ್ದವನು, ಎಲ್ಲ ಕಡೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಇದ್ದವನು. ಅವನ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಕರ್ಮಗಳನ್ನು ಮಣ್ಣು ಕಟ್ಟಿ ಹಾಕ್ತಿರ್ತಾರೆ. ಆದ್ರಿಂದ ಕರ್ಮದ ಕಟ್ಟನ್ನು ಬಿಡಿಸ್ಕೋಬೇಕು ಅಂದ್ರೆ ಒಂದು ಜ್ಞಾನದ ಉಪಾಯ, ಇದೇ ಮಾರ್ಗ. ಇದು ಬಿಟ್ಟು ಬೇರೆ ಯಾವ ಮಾರ್ಗನೂ ಇಲ್ಲ ಅಂತಾರೆ. ಇದೇ ಜನ್ಮದಲ್ಲಿ ಅನುಭವಿಸಿ ಮುಗಿಸ್ಬೇಕಾಗಿತ್ತು, ನಾವೇನೇ ಪಾಪ ಮಾಡಿದ್ರು ನಮಗದು ಮನವರಿಕೆ ಆಗ್ತಿತ್ತಲ್ಲ ಅಂತ ಮಾತಾಡ್ತಾರೆ. ಆದರೆ ಈ ಜನ್ಮದಲ್ಲಿ ಇಂಥ ವಯಸ್ಸಿನಲ್ಲಿ ಇಂಥ ಒಂದು ಪಾಪ ನೀನು ಮಾಡಿದ್ದಿ ಅಂತ ಅವನಿಗೆ ಯಾರಾದರೂ ಹೇಳಿದ್ರು ಅವನಿಗರು ಮನವರಿಕೆ ಆಗ್ತದೇನೋ, ಇದು ಇನ್ನೊಂದು ಪ್ರಶ್ನೆ. ನಿನ್ನೆ ಮಾಡಿದ ಪಾಪವನ್ನೇ ಅವನಿಗೆ ತೋರಿಸಿದ್ರೆ, ಇಂಥ ಪಾಪವನ್ನು ನಿನ್ನೆ ಮಾಡಿದ್ದೆ ಅದರ ಫಲವಾಗಿ ಇವತ್ತು ಅನುಭವಿಸ್ತಾ ಇದ್ದಿ ನೋಡು ಅಂತ ಹೇಳಿದ್ರೆ ಯಾರೂ ಸಾಧಕರಿಗೂ ಮನವರಿಕೆ ಆಗೋದಿಲ್ಲ. ತಮ್ಮ ತಪ್ಪನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ. ಇನ್ನೊಬ್ಬರು ತಪ್ಪನ್ನು ತೋರಿಸ್ತಾರೆ, ಆದರೆ ತಮ್ಮ ತಪ್ಪು ಯಾರಿಗೂ ಯಾವತ್ತೂ ಮನವರಿಕೆ ಆಗೋದಿಲ್ಲ. ಆದ್ರಿಂದ ಇಲ್ಲೇ ಫಲ ಕೊಟ್ಟು ಬಿಡ್ಲಿ ಅಂತ ವಾದ ಮಾಡುವುದಕ್ಕೆ ಏನು ಅರ್ಥ ಇಲ್ಲ. ಒಂದು ವ್ಯವಸ್ಥೆ ಇದೆ. ಈಗ ನಾವು ಅನುಭವಿಸ್ತಾ ಇರುವುದು ಹಿಂದೆ ಯಾವಾಗೋ ಮಾಡಿದ ಕರ್ಮದ ಫಲವನ್ನು. ಹಾಗಾಗಿ ಈಗ ಮಾಡಿದ ಕರ್ಮದ ಫಲವನ್ನು ಮತ್ತೊಂದು ಬಾರಿ ನಾವು ಅನುಭವಿಸಲೇಬೇಕಾಗ್ತದೆ. ಪಾಪವನ್ನು ಅನುಭವಿಸಬೇಕು, ಪುಣ್ಯವನ್ನು ಅನುಭವಿಸಬೇಕು. ಏನೇನೋ ಆಸೆಗಳನ್ನು ಹೊತ್ಕೊಂಡಿರ್ತೀವಲ್ಲ, ಯಾರ್ಯಾರನ್ನು ನೋಡಿ ಏನೇನೋ ಆಗಬೇಕು ಅಂತ ನಾವು ಆಸೆಯನ್ನು ಹೊತ್ಕೊಂಡಿರ್ತೀವಲ್ಲ, ಆ ಎಲ್ಲ ಸಂದರ್ಭದಲ್ಲಿ ಅಂಥ ಆಸೆಗಳನ್ನು ನಾವು ಈಡೇರಿಸ್ಕೊಳ್ಳಿಕ್ಕಾಗಿ ಮತ್ತೆ ಹುಟ್ಟಬೇಕಾಗ್ತದೆ. ಅದರಿಂದ ಕೆಟ್ಟದೂ ಆಗ್ತದೆ, ಒಳ್ಳೆಯದೂ ಆಗ್ತದೆ. ಅಂತೂ ಅದನ್ನು ತಪ್ಪಿಸ್ಕೊಳ್ಳುವಂತಿಲ್ಲ. 14 ವರ್ಷ ಅಂತ ಹೇಳಿದ್ದು ಬಹಳ ಮಹತ್ವದ್ದು. ಇವತ್ತು ಮನುಷ್ಯ 18ನೇ ವಯಸ್ಸಿಗೆ ಪ್ರಬುದ್ಧತೆಗೆ ಬರ್ತಾನೆ, ಅವನಿಗೆ ವಿವೇಚನಾಧಿಕಾರ ಇರ್ತದೆ ಅಂತ ನಮ್ಮ ಕಾನೂನಿನ ವ್ಯವಸ್ಥೆ ಹೇಳ್ತದೆ. ಆದರೂ 16, 17ನೇ ವಯಸ್ಸಿನ ಹುಡುಗರೆಲ್ಲ ಬಹಳ ಭಯಂಕರವಾದಂಥ ಕರ್ಮಗಳನ್ನು, ಹೀನವಾದ ಕರ್ಮಗಳೆಲ್ಲ ಮಾಡೋದು ಕಾಣಿಸ್ತದೆ. ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಲಯಗಳು ವಿಚಾರ ಮಾಡ್ತೇವೆ. 16 ಇನ್ನೂ 16 ಆಗಿಲ್ಲ, 17 ಆಗಿಲ್ಲ, 18 ಆಗಿಲ್ಲ, ಅದರಿಂದ ಅವನಿಗೆ ಬಹಳ ಕಠೋರವಾದ ಶಿಕ್ಷೆ ಬೇಡ, ಅವನಿಗೊಂದು ಏನಾದ್ರು ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಇವರು ಆಲೋಚನೆ ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳಿದ್ದನ್ನು ಗಮನಿಸಿದ್ರೆ 18, 16, 15 ಇದನ್ನು ಇಳಿದು 14ಕ್ಕೆ ಬರಬೇಕು ನಾವು. 14ನೇ ವರ್ಷದಿಂದಲೇ ಮನುಷ್ಯನಿಗೆ ತಾನು ಮಾಡಿದ ತಪ್ಪು ಸರಿ ಅನ್ನೋದ್ರ ಜವಾಬ್ದಾರಿ ಇರಬೇಕಾಗ್ತದೆ ಅಂತ ಶಾಸ್ತ್ರ ಹೇಳಿದೆ. ಅವನಿಗೆ ಆ ಜವಾಬ್ದಾರಿ ಇರಬೇಕಾದ್ರೆ ಅವನಿಗೆ ಸಂಬಂಧ, ಅವನ ಸುತ್ತಮುತ್ತಲಿದ್ದವರು, ಅವನ ತಂದೆ ತಾಯಿ ಮೊದಲಾದವರು ಆ ಥರದ ಜವಾಬ್ದಾರಿ ಅವನಿಗೆ ಮೂಡುವಂತೆ ಅದಕ್ಕೆ ಬೇಕಾದ ವಾತಾವರಣ ಸಿದ್ಧ ಮಾಡಬೇಕು. ತಾವು ಆ ಥರ ಬದುಕಬೇಕು. ಪೀಳಿಗೆಯಿಂದ ಪೀಳಿಗೆಗೆ ಆ ಥರ ಬದುಕ್ತಾ ಹೋದರೆ ಅವನಿಗೆ 14ನೇ ವರ್ಷಕ್ಕೆ ಬರ್ತದೆ. ತಂದೆ ತಾಯಿ, ಅಜ್ಜ ಅಜ್ಜಿ ಯಾರೂ ಕೂಡ ಆ ಥರ ಬದುಕದೆ ಹೋದರೆ ಅವನಿಗೆ 14 ಅಲ್ಲ 40, 70 ಆದರೂ ಆ ಜವಾಬ್ದಾರಿ ಬರಲಿಕ್ಕಿಲ್ಲ. ಹೀಗೆ ಕರ್ಮದ ಬಂಧನವನ್ನು ಕಳ್ಕೋಬೇಕು ಅಂದರೆ ಒಂದು ಜ್ಞಾನ, ಮತ್ತೊಂದು ಆ ಜ್ಞಾನವನ್ನು ಗಳಿಸುವ ಉಪಾಯ. ಮುಂದಿನ ಒಂದು ಶ್ಲೋಕ ನಮಗೆ ಬಹಳ ಭರವಸೆ ಕೊಡ್ತದೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು 40ನೇ ಶ್ಲೋಕ ಭಗವದ್ಗೀತೆಯಲ್ಲಿ. ನಮಗೆ ಅನೇಕ ಬಾರಿ ಅನಿಸ್ತಿರ್ತದೆ, ನಾವೊಂದೇನೋ ಕರ್ಮ ಮಾಡಿದೆವು, ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟೆವು. ತೀರಾ ಸಣ್ಣ ವಯಸ್ಸಿನಲ್ಲೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಏನು ಆಲೋಚನೆ ಬರೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಒಳ್ಳೆ ಬುದ್ಧಿ ಯಾರಿಗೂ ಬರೋದೂ ಇಲ್ಲ. ಸ್ವಲ್ಪ ವಯಸ್ಸಾದಂತೆ ಮನುಷ್ಯನಿಗೆ ನಾನಾ ಥರದ ಪಕ್ವತೆ ಬಂದು ಒಂದು ಒಳ್ಳೆ ಕಾರ್ಯ ಏನೋ ಮಾಡಬೇಕು ಅಂತ ಹೋಗ್ತಾನೆ. ಇವಾಗ ಯಾವಾಗೋ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಹೋದೆ, ಆದರೆ ಆ ಒಳ್ಳೆ ಕಾರ್ಯ ಮಾಡುವ ಹೊತ್ತಿಗೆ ನನಗೇನೋ ಮಾನಸಿಕವಾದ ರೋಗ ಬಂತು ಅಥವಾ ದೈಹಿಕವಾದ ರೋಗ ಬಂತು. ಅದನ್ನು ಮುಂದುವರಿಸೋದು ಹೇಗೆ? ಮುಂದುವರಿಸಿ ಅದನ್ನ ದಡ ಹಾಯಿಸ್ಬೇಕಲ್ಲ, ಅದಾಗಲೇ ಇಲ್ಲ. ಅದನ್ನು ನಾನು ಒಳ್ಳೆ ಕೆಲಸ ಮಾಡಿದ್ದು, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡದ್ದು, ಅದೆಲ್ಲ ವ್ಯರ್ಥ ಆಗಿ ಹೋಯ್ತಲ್ಲ. ಅದರಿಂದ ಆ ಒಳ್ಳೆ ಕೆಲಸವನ್ನು ಮಾಡಿ ಆದರೂ ಏನು ಉಪಯೋಗ? ಈಗ ಯಾವುದೋ ಒಂದು ಪರೀಕ್ಷೆ ನಾವು ಉತ್ತೀರ್ಣರಾಗಬೇಕು, ಒಂದು ಯಾವುದೋ ಹುದ್ದೆ ಪಡಿಬೇಕು ಅಂತ ಆಲೋಚನೆ ಮಾಡಿದರೆ, ಇವೆಲ್ಲ ಈ ಜಗತ್ತಿನಲ್ಲಿ 10-20 ವರ್ಷದ ಗುರಿಗಳಷ್ಟೇ. 6ನೇ ವಯಸ್ಸಿನಿಂದ ಮನುಷ್ಯ ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದರೆ 25-26ನೇ ವಯಸ್ಸಿಗೆ ಉದ್ಯೋಗ ಎಲ್ಲ ಮುಗಿಸಿ, ಶಿಕ್ಷಣ ಎಲ್ಲ ಮುಗಿಸಿ ಉದ್ಯೋಗಕ್ಕೆ ಸೇರಬಹುದು. ಆದರೆ ಇದು ಹಾಗಲ್ಲಲ್ಲ. ಈ ಸಾಧನೆ ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ವಾಂ ಪ್ರಪದ್ಯತೆ ಅಂತ ಗೀತಾದಲ್ಲಿ ಮುಂದೆ ಕೃಷ್ಣನೇ ಹೇಳ್ತಾನೆ. ಈ ಗುರಿ ತಲುಪಲಿಕ್ಕೆ ಅನೇಕ ಜನ್ಮಗಳು ಬೇಕು. ಒಂದು ಜನ್ಮದಲ್ಲಿ ಸಾಧ್ಯ ಆಗುವಂಥದ್ದಲ್ಲ, ಅನೇಕ ಜನ್ಮಗಳು ಬೇಕು. ಆದರೆ ಈ ಜನ್ಮದಲ್ಲಿ ಪ್ರಾರಂಭಿಸಿದ್ದು ಮುಂದಿನ ಜನ್ಮಕ್ಕೂ ಮುಂದುವರಿತದೆ ಅಂತ ನಿಶ್ಚಿತ. ಅದೆಲ್ಲ ವ್ಯರ್ಥ ಆಗಿ ಹೋಗಿಬಿಟ್ರೆ ಅದರಿಂದ ನಾವು ಸಾಧನೆ ಮಾಡಿ ಏನು ಉಪಯೋಗ? ಸಾಧನೆ ಮಾಡಬೇಕು ಅಂತ ಬಯಸಿ ಏನು ಉಪಯೋಗ ಅಂತ ಯಾರಿಗಾದ್ರು ಪ್ರಶ್ನೆ ಬರಬಹುದು. ಅದಕ್ಕೆ ಹೇಳ್ತಾರೆ, ನೇಹ ಅಭಿಕ್ರಮನಾಶೋಸ್ತಿ ಪ್ರತ್ಯವಾಯುನ ವಿದ್ಯತೆ. ಇವತ್ತು ನಾವೊಂದು ಒಳ್ಳೆ ಹೆಜ್ಜೆ ಇಟ್ವಿ, ಉತ್ತಮವಾದ ಹೆಜ್ಜೆಯನ್ನು ಇಟ್ವಿ. ಉತ್ತಮವಾದ ಹೆಜ್ಜೆಯನ್ನು ಇಡುವಲ್ಲಿಯೇ ನಮ್ದೆಲ್ಲ ಮುಗಿದೋಯ್ತು, ಜೀವನ ಮುಗಿದು ಹೋಯ್ತು. ಏನೋ ವಿಘ್ನ ಬಂತು. ಜೀವನ ಮುಗಿದು ಹೋದ್ರೂ ವಿಘ್ನ ಬಂತಾದ್ರಿಂದ 2ನೇ ಹೆಜ್ಜೆ ಇಡ್ಲಿಕ್ಕಾಗಲಿಲ್ಲ. ಆದರೆ 1ನೇ ಹೆಜ್ಜೆ ಇಟ್ಟದ್ದು ವ್ಯರ್ಥ ಆಯ್ತಲ್ಲ ಅಂತ ಯಾರೂ ಆಲೋಚನೆ ಮಾಡಬೇಕಾಗಿಲ್ಲ. ನಾವು ಏನು ಉತ್ತಮ ಆಲೋಚನೆಗಳನ್ನು ಮಾಡಿದ್ದೇವೆ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡಿದ್ದೇವೆ, ಅವೆಲ್ಲ ಸಂಸ್ಕಾರ ರೂಪದಿಂದ ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಮುಂದಿನ ಒಂದು ಜನ್ಮದಲ್ಲಿ 2ನೇ ಹೆಜ್ಜೆ ಇಡಲಿಕ್ಕೆ, 3ನೇ ಹೆಜ್ಜೆ ಇಡಲಿಕ್ಕೆ ಅದೆಲ್ಲ ಸಹಕಾರಿ ಆಗ್ತದೆ. ಪ್ರತ್ಯವಾಯುನ ವಿದ್ಯತೆ, ಪಾಪ ಇಲ್ಲ. ಇಲ್ಲಿ SSLC ಪಾಸ್ ಆಗಬೇಕು ಅಂತ ಹೊರಟವನು ಅಥವಾ ಡಿಗ್ರಿ ಪಾಸ್ ಆಗಬೇಕು ಅಂತ ಹೊರಟವನು, ಅದರಲ್ಲಿ SSLC ಪಾಸ್ ಆಗೋನು ಇಟ್ಕೊಳ್ಳೋಣ. SSLC ಪಾಸ್ ಆಗಿ ಒಂದು ಯಾವುದೋ ಹುದ್ದೆಗೆ ಅವನು ಹೋಗಬೇಕು ಅಂತಿದ್ರು, ಒಂದು ಸಾಮಾನ್ಯವಾದ ಹುದ್ದೆಗೆ ಹೋಗಬೇಕು ಅಂತಿದ್ರೆ, ಬರೇ 9ನೇ ಪಾಸ್ ಆಗಿಬಿಟ್ರೆ, 9ನೇ ತರಗತಿಯನ್ನು ಪಾಸ್ ಆಗಿಬಿಟ್ರೆ ಆ 10ನೇ ತರಗತಿಯವರಿಗೆ ಸಿಗಬೇಕಾದ ಹುದ್ದೆ ಇವನಿಗೆ ಸಿಗೋದಿಲ್ಲ. ಇನ್ನು ಒಂದೇ ಇದೆ ಅಂತ ನೀವು ವಾದ ಮಾಡಿದ್ರು, ಆ ಒಂದೇ ಮುಖ್ಯ. ನೀವು 9ನೇ ಕ್ಲಾಸ್ ಪಾಸ್ ಆಗಿದ್ದೆಲ್ಲ ಅಥವಾ 10ನೇ ಕ್ಲಾಸಿಂದು ಎಲ್ಲ ಪೂರ್ತಿ ಓದಿದ ಮೇಲೂ ಕೂಡ ಪರೀಕ್ಷೆ ಕೂತ್ಕೊಳ್ಳಿಲ್ಲಲ್ಲ, ಹಾಗಾಗಿ 10ನೇ ಕ್ಲಾಸಿಂದ ಸಿಗಬೇಕಾದ ಹುದ್ದೆ ನಿಮಗೆ ಸಿಗೋದಿಲ್ಲ ಅಂತ ಮರಳಿ ಕಳಿಸಿಬಿಡ್ತಾರೆ. ಇದು ಈ ಜಗತ್ತಿನ ವ್ಯವಸ್ಥೆ. ಆದರೆ ಇಲ್ಲಿ ಒಂದು ಹೆಜ್ಜೆ ಇಟ್ಟವನಿಗೆ, ಅಧ್ಯಾತ್ಮದ ವ್ಯವಸ್ಥೆಯಲ್ಲಿ ಒಂದು ಹೆಜ್ಜೆ ಇಟ್ಟವನಿಗೆ 2ನೇ ಹೆಜ್ಜೆ ಇವತ್ತು ಇಡ್ಲಿಕ್ಕೆ ಆಗದೆ ಹೋದ್ರೂ ಮುಂದಿನ ಜನ್ಮದಲ್ಲಿ 2ನೇ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಇನ್ನು 10 ವರ್ಷದ ನಂತರ ಆದರೂ 2ನೇ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಇದೆ. ಅದು ಯಾವುದೂ ವ್ಯರ್ಥ ಅಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಇದೊಂದೇನು ಧರ್ಮ ಇದೆಯಲ್ಲ ನಾವೀಗ ಹಿಡಿದು ಧರ್ಮ, ಇದರಲ್ಲಿ ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ರೂ ಕೂಡ ನಮ್ಮ ಈ ಮಹಾಭಯ ಏನು ಬಂದಿದೆ, ಸಂಸಾರ ಅನ್ನೋ ಮಹಾಭಯ, ಈ ಭಯದಿಂದ ನಾವು ಪಾರಾಗ್ತೀವಿ ಅಂತ ಹೇಳ್ತೀವಿ ಗೀತೆ. ಇದು ನಮಗೆಲ್ಲರಿಗೊಂದು ಭರವಸೆ ಕೊಡಬೇಕಾದದ್ದು. ವಯಸ್ಸು ಯಾವುದೇ ಇರಲಿ, ತೀರಾ ಎಳೆಯ ವಯಸ್ಸೇ ಇರಲಿ, ಮಧ್ಯ ವಯಸ್ಸು ಇರಲಿ, ಮುಪ್ಪು ಇರಲಿ, ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಹೊರಟಾಗ ಒಂದು ಒಳ್ಳೆ ಆಲೋಚನೆ ಬಂದರೆ ಅದನ್ನು ಕೈ ಬಿಡಬಾರ್ದು. ಇನ್ನೇನು ಇದನ್ನು ಮಾಡಿ ಮುಗಿಸುವುದು ಯಾವಾಗಿದೆ, ನಾವು ಏರುವುದು ಯಾವಾಗ ಆ ಹಂತಕ್ಕೆ ಅಂತ ನಿರಾಶೆ ತಾಳಬಾರ್ದು. ಅದು ಮುಂದೆ ನಾವು ಫಲ ಕೊಟ್ಟೇ ಕೊಡ್ತೇವೆ. ಒಂದು ಮಾತನ್ನು ಬೇರೆ ಬೇರೆ ಪುರಾಣದಲ್ಲಿ ಹೇಳ್ತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ಭಗವಂತನು ತಲುಪಬೇಕು ಅಂತ ಏನು ಹೊರಟಿರ್ತೀವಲ್ಲ, ಅದರಲ್ಲಿ ಬರೇ ಪ್ರಾರಂಭ ಮಾತ್ರ ಮಾಡಿದ್ದೀವಿ, ಒಂದೇ ಹೆಜ್ಜೆ ಇಟ್ಟಿದ್ದೀವಿ, ಅದು ವ್ಯರ್ಥ ಅಲ್ಲ. ಮುಂದೆ 2ನೇ ಹೆಜ್ಜೆಗೆ ನಮ್ಮನ್ನು ತಗೊಂಡು ಹೋಗೇ ಹೋಗ್ತದೆ. ಅಥವಾ
ಯಾರೋ ಒಬ್ರು ಪ್ರಾರಂಭನೂ ಮಾಡಲಿಲ್ಲ, ಒಬ್ನ್ಯಾರೋ ವ್ಯಕ್ತಿ ಬರೀ ಇಚ್ಛೆ ಮಾತ್ರ ಮಾಡಿದ. ಯಾರ್ಯಾರ್ದೋ ಬಾಯಿಂದ ಕೇಳಿದ ಇಂಥ ಕಾರ್ಯಗಳನ್ನು ಮಾಡಬೇಕು, ಅಂಥ ಕಾರ್ಯಗಳನ್ನು ಮಾಡಬೇಕು ಅಂತ ಇಚ್ಛೆ ಮಾತ್ರ ಮಾಡಿದ. ಆಗ ಆ ಇಚ್ಛೆ ಮಾಡಿದ್ದೂ ಇವತ್ತು ಇಚ್ಛೆ ಮಾಡಿದ್ರಿ, ಈ ಜನ್ಮದಲ್ಲಿ ಇಚ್ಛೆ ಮಾಡಿದ್ರಿ, ಇನ್ನು 10 ವರ್ಷದ ನಂತರ 1ನೇ ಹೆಜ್ಜೆ ಇಡ್ತೀರಿ, 20 ವರ್ಷದ ನಂತರ 2ನೇ ಹೆಜ್ಜೆ ಇಡ್ತೀರಿ. ಅಥವಾ ಈ ಜನ್ಮದಲ್ಲಿ ಆಗದೇನೆ ಹೋದ್ರೂ ಈಗ ಇಚ್ಛಾ ಮಾಡಿದ್ದೀರಲ್ಲ, ಮುಂದಿನ ಜನ್ಮದಲ್ಲಿ 1ನೇ ಹೆಜ್ಜೆ ಇಡ್ತೀರಿ, ಅದರ ನಂತರ 2ನೇ ಹೆಜ್ಜೆ ಇಡ್ತೀರಿ. ನಾವು ಆಲೋಚನೆ ಮಾಡಿದ್ದಕ್ಕೂ ನಾವು ಇಚ್ಛೆ ಮಾಡಿದ್ದಕ್ಕೂ ಅಷ್ಟು ಮಹತ್ವ ಇದೆ ಅಂತಾರೆ. ಇದು ನಾವೇನು ಆಲೋಚನೆ ಮಾಡ್ತೀವಲ್ಲ, ನಮ್ಮ ಆಲೋಚನೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ ಅಂತ ಇದಕ್ಕೆ ಅರ್ಥ. ಯು ಆರ್ ವಾಟ್ ಯು ಥಿಂಕ್ ಅಂತ ಹೇಳ್ತಿರ್ತಾರೆ ಇಂಗ್ಲಿಷ್ನಲ್ಲಿ. ಒಬ್ಬ ವ್ಯಕ್ತಿ ಒಂದು ಹಂತಕ್ಕೆ ಬರಬೇಕಾದ್ರೆ, ಒಂದು ಪಕ್ವ ಅವಸ್ಥೆಗೆ ಬರಬೇಕಾದ್ರೆ, ಒಂದು ಎತ್ತರಕ್ಕೆ ಏರಬೇಕಾದ್ರೆ ರಾತ್ರೋರಾತ್ರಿ ಯಾರೂ ಏರೋದಿಲ್ಲ. ಲಾಟ್ರಿ ಹೊಡೆದ್ರೆ ರಾತ್ರೋರಾತ್ರಿ ಶ್ರೀಮಂತ ಆಗಬಹುದು. ಈ ಮಾರ್ಗದಲ್ಲಿ ಲಾಟ್ರಿ ಅಂತ ಅನ್ನೋದಿಲ್ಲ. ಇಲ್ಲಿಲ್ಲ ಅಷ್ಟೇ ಅಲ್ಲ, ಒಂದು ಯಾವುದೇ ಹುದ್ದೆಗೆ ಹೋಗಬೇಕಾದ್ರೂ 5-6ನೇ ವಯಸ್ಸಿಗೆ ಇದ್ದಕ್ಕಿದ್ದಂತೆ ಯಾರು SSLC ಪಾಸಾಗಿ ದೊಡ್ಡ ಪರೀಕ್ಷೆಯನ್ನು ಪಾಸಾಗಿ ಉತ್ತಮವಾದ ಹಂತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಕೆಲವು ವರ್ಷಗಳನ್ನು ಸವಿಸಲೇಬೇಕಾಗ್ತದೆ. ಆ ಕಾಲದ ಹಂತಗಳ ಮೂಲಕ ಮನುಷ್ಯ ದಾಟಿ ಹೋಗಲೇಬೇಕು. ನಾವು ನಿತ್ಯ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋರು ಕಾಶಿ ಇವೆಲ್ಲ ಮೊದಲಾದ ಕ್ಷೇತ್ರಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದೆಲ್ಲ ಕೇಳ್ತೀವಿ ನಾವು. ಕಾಶಿನೇ ಅಲ್ಲದೆ ಹೋದ್ರೂ ಬೇರೆ ಬೇರೆ ನದಿಗಳು, ನಮ್ಮ ಊರು ಸುತ್ತಮುತ್ತಲು ಹರಿಯುವಂಥ ನದಿಗಳು, ಇಲ್ಲಿರೋ ದೇವಾಲಯಗಳು, ಆಮೇಲೆ ಮಹಾತ್ಮರು, ಇದನ್ನೆಲ್ಲ ನೆನಪಿಸ್ಬೇಕು, ಇದನ್ನೆಲ್ಲ ನಾವು ಸ್ಮರಿಸ್ಕೋಬೇಕು ಅಂತ ಶಾಸ್ತ್ರಸ್ತೋತ್ರಗಳಲ್ಲಿ ಹೇಳ್ಕೊಡ್ತಿರ್ತಾರೆ. ಅದೆಲ್ಲ ನಿಧಾನವಾಗಿ ಕಣ್ಮರೆಯಾಗಿದೆ. ಆದ್ರೂ ಮಹಾತ್ಮರನ್ನ, ತೀರ್ಥಕ್ಷೇತ್ರಗಳನ್ನ, ನದಿಗಳನ್ನು ಸ್ಮರಿಸಬೇಕು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಒಂದು ಸಂಗತಿ ಏನಂದ್ರೆ, ಕಾಶಿಗೆ ನಾವು ಇಲ್ಲಿದ್ದವರಲ್ಲಿ ಎಷ್ಟು ಜನ ಹೋಗಿದ್ದೇವೆ? ಇಲ್ಲಿ ಕುತ್ಕೊಂಡವ್ರಲ್ಲಿ ಕಾಶಿಗೆ ಕುತ್ಕೊಂಡವರು ಅಥವಾ ಇದನ್ನು ಕೇಳ್ತಾ ಇರೋರು ಕಾಶಿಗೆ ಎಷ್ಟು ಜನ ಹೋಗಿದ್ದೇವೆ? ಹೋಗಿರ್ಲಿಕ್ಕಿಲ್ಲ, ಎಲ್ಲರೂ ಹೋಗಿರ್ಲಿಕ್ಕಿಲ್ಲ. ಒಬ್ಬೊಬ್ರು ಯಾರು ಹೋಗಿರಬಹುದು. 2 ಸರಿ ಹೋದವ್ರು ಮತ್ತೂ ಕಡಿಮೆ ಇರ್ತಾರೆ. ಅದೇನೇ ಇರಲಿ, ಅದು ಇಲ್ಲಿ ಕುತ್ಕೊಂಡು ದಿವಸ ಬೆಳಿಗ್ಗೆ ಏನು ಹೇಳಬೇಕು ಅಂದ್ರೆ, ಬೆಳಿಗ್ಗೆ ಅಥವಾ ಆಮೇಲೆ ಆದ್ರೂ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣಃ ಸತತಂ ಕಾಶೀವಾಸ ಫಲಂ ಲಭೇತ್. ನಾನು ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ಕೊಂಡಿದ್ದು ಬಿಡ್ತೇನೆ ಅಂತ ಆಲೋಚನೆ ಮಾಡ್ಬೇಕಂತ. ಕಾಶಿ ಅಂತ ಒಂದು ಶಬ್ದ ಮಾತ್ರ. ಅನೇಕ ತೀರ್ಥಕ್ಷೇತ್ರಗಳು ಎಲ್ಲಿ ಹೋಗಬೇಕು ಅಂತ ನಮಗೆ ಮನಸ್ಸಿನಲ್ಲಿದೆಯೋ ಅದನ್ನ ದಿವಸ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಬೇಕು. ನಾನು ಅಲ್ಲಿ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ಕೊಂಡಿರ್ತೇನೆ, ಅಥವಾ ಅಲ್ಲಿ ಹೋಗಿ ಆದ್ರೂ ಮರಳಿ ಬಂದಾದ್ರೂ ಬರ್ತೇನೆ ನಮ್ಮೂರಿಗೆ, ಮತ್ತೊಮ್ಮೆ ಹೋಗ್ತೇನೆ ಅಂತ ಹೀಗೆ ಆಲೋಚನೆ ಮಾಡಬೇಕು. ಈ ತರ ಆಲೋಚನೆ ಮಾಡಿದವನಿಗೆ, ನಿತ್ಯ ಆಲೋಚನೆ ಮಾಡ್ತಾ ಇದ್ದವನಿಗೆ, ಕಾಶಿಯಲ್ಲಿ ಇದ್ದವ್ರಿಗೆ ಏನು ಫಲ ಸಿಗಬೇಕಲ್ಲ ಆ ಫಲ ಸಿಗ್ತದಂತ. ಯಾಕೆಂದ್ರೆ ಕಾಶಿಯಲ್ಲಿ ಅಲ್ಲೇ ಹುಟ್ಟಿದವರು, ಅಲ್ಲೇ ವೃತ್ತಿ ಉದ್ಯೋಗ ನಡೆಸುವವರಿಗೆ ಅಲ್ಲಿ ಹುಟ್ಟಬೇಕು, ಅಲ್ಲೇ ಇರಬೇಕು ಅಂತ ಹಂಬಲ ಏನಿರ್ಲಿಕ್ಕಿಲ್ಲ. ನಾವು ಈ ಊರಿನಲ್ಲಿ ಹುಟ್ಟಿದ್ವಿ, ಯಾಕಂದ್ರೆ ಈ ನಮ್ಮ ತಂದೆ ತಾಯಿ ಇಲ್ಲಿದ್ರು, ಅವ್ರ ತಂದೆ ತಾಯಿ ಅಲ್ಲಿದ್ರು, ಅವ್ರು ಅಲ್ಲಿ ಹುಟ್ಟಿದ್ರು. ಆ ಕಾಶಿಯಲ್ಲಿ ಇದ್ದು ಕೂಡ ಅಂತ ತೀರ್ಥಕ್ಷೇತ್ರದಲ್ಲಿ ಇದ್ರು ಏನು ಸಾಧನೆ ಮಾಡದೆ ಹೋದ್ರೆ ಅದರಿಂದ ಉಪಯೋಗ ಏನಿಲ್ಲ. ಆದ್ರೆ ಈ ಊರಿನಲ್ಲಿ ಇದ್ದು ಹೋಗ್ಬೇಕು ಅಂತ ಹಂಬಲ ನಮಗೆ ಮೂಡಿತಲ್ಲ. ಆ ನದಿಯಲ್ಲಿ ಸ್ನಾನ ಮಾಡಬೇಕು, ಮಹಾತ್ಮರನ್ನು ನೋಡ್ಬೇಕು, ತೀರ್ಥಕ್ಷೇತ್ರಗಳನ್ನು ನೋಡ್ಬೇಕು, ದೇವರನ್ನು ನೋಡ್ಬೇಕು ಅಂತ ನಮಗೆ ಹಂಬಲ ಮೂಡ್ತಾರೆ. ಆ ಹಂಬಲದಿಂದಲೇ ಅದು ಫಲ ಸಿಗ್ತದೆ. ಇದು ಯಾವತ್ತು ಮನುಷ್ಯ ಉತ್ತಮ ಆಲೋಚನೆಗಳನ್ನು ಮಾಡಬೇಕು. ಆಲೋಚನೆ ಅನ್ನೋದೊಂದು ತರಂಗ ಇದ್ದ ಹಾಗೆ. ನೀರಿನಲ್ಲಿ ಒಂದು ಕಲ್ಲು ಹಾಕಿದ್ರೆ ಅದರಿಂದ ಒಂದು ತರಂಗ ಹುಟ್ಟುತ್ತದೆ, ಅದರಿಂದ ಮತ್ತೊಂದು ತರಂಗ, ಅದನ್ನು ಮತ್ತೊಂದು ತರಂಗ, ಆ ಕೊನೆಯ ತರಂಗ ಹೋಗಿ ದಡಕ್ಕೆ ಮುಟ್ತದೆ. ಆದ್ರೆ ಸರೋವರ ದೊಡ್ಡದಾಗಿದ್ದಷ್ಟು ವಿಳಂಬ ಹೆಚ್ಚಾಗ್ತದೆ, ಆದ್ರೆ ಅದು ಎಂದೂ ಆಗದೇ ಇರೋದಿಲ್ಲ, ಹಾಗೇ ಆಗ್ತದೆ ಅಂತ ಹೇಳ್ತಾರೆ. ಅದನ್ನ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಅದು 41ನೇ ಶ್ಲೋಕ. ಈ ಮನುಷ್ಯ ಆತ್ಮಜ್ಞಾನ ಪಡ್ಕೋಬೇಕು, ಪರಮಾತ್ಮ ಜ್ಞಾನ ಪಡ್ಕೋಬೇಕು ಅಂತ ಈ ಶಾಸ್ತ್ರದಲ್ಲಿ ಕೇಳಿ ಬರ್ತಿರ್ತದಲ್ಲ, ಇದ್ರ ಬಗ್ಗೆ ಸತ್ಯ ಅನ್ನೋದು ಒಂದೇ ಇರ್ತದೆ. ಒಂದೇ ಸತ್ಯವನ್ನೇ ಬೇರೆ ಬೇರೆ ಶಬ್ದದಿಂದ ನಾವು ಹೇಳ್ತಿರ್ತೇವೆ. ಇದು ಒಂದು ಘೋಷವಾಕ್ಯ. ಇದು ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ ಇಲ್ಲಾದ್ರೂ ನಾವು ಕೇಳಿರ್ತೇವೆ. ದೇವರೊಬ್ಬ, ನಾಮ ಹಲವು, ಇವೆಲ್ಲ ಸಂಸ್ಕೃತ ಕನ್ನಡ ಇದರಲ್ಲೇ ಬೇರೆ ಬೇರೆ ಶಬ್ದಗಳಷ್ಟೆ. ಒಬ್ಬನೇ ಪರಮಾತ್ಮನನ್ನೇ ಶಿವ ಅಂತನೂ, ವಿಷ್ಣು ಅಂತನೂ, ಅರ್ಹನ್ ಅಂತನೂ, ಬುದ್ಧ ಅಂತನೂ, ಮತ್ತೆ ಅಲ್ಲಾಹ್ ಅಂತನೂ,
ಬೇರೆ ಬೇರೆ ಶಬ್ದಗಳಿಂದ ಜ್ಞಾನಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಳ್ತಿರ್ತಾರೆ. ಸತ್ಯ ಒಂದೇ ಇರ್ತದೆ. ಆದ್ರಿಂದ ಆ ಸತ್ಯವನ್ನ ನಾವು ತಿಳ್ಕೊಳ್ಳುವಂತಹ ಆಲೋಚನೆ ಅದು ಕೂಡ ಒಂದೇ ಬಗೆಯಾಗಿರ್ತದೆ. ಆದರೆ ಯಾರಿಗೆ ಆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಸತ್ಯದ ಬಗ್ಗೆ ವಾಸ್ತವಿಕವಾದಂತಹ ಜ್ಞಾನ ಇಲ್ಲ, ಅವರು ನಾನಾ ಥರ ಮಾತಾಡ್ತಾರೆ. ಆ ಆಲೋಚನೆಗಳಲ್ಲಿ ಪರಸ್ಪರ ತಾಳ್ಮೇಳ ಇರೋದಿಲ್ಲ. ಆ ಆಲೋಚನೆಗಳಿಂದ ಅವ್ರಿಗೇನು ಸಿಗಬೇಕಾದಂತಹ ಮಹಾಫಲ ಸಿಗೋದೂ ಇಲ್ಲ. ಆದರೆ ಯಾರು ವಿವೇಕಿಗಳಿದ್ದಾರೆ ಅವರಿಗೆ ಆ ಸತ್ಯದ ಕುರಿತಾಗಿ ಒಂದೇ ಆಲೋಚನೆ ಇರ್ತದೆ. ಇವನು ಒಬ್ಬ ಯೋಗಿ, ಅವನೊಬ್ಬ ಯೋಗಿ, ಅವನೊಬ್ಬ ಜ್ಞಾನಿ ಅಂತ ಈಗೆಲ್ಲರೂ ಜ್ಞಾನಿಗಳು ಅಂತಾದಾಗ ಅವರೆಲ್ಲರೂ ಸತ್ಯವನ್ನು ಕುರಿತಾಗಿ ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಾರೆ. ಆದರೆ ಶಬ್ದಗಳನ್ನು ಬೇರೆ ಬೇರೆ ಹೇಳ್ತಿರ್ಬೋದು. ಆದರೆ ಇನ್ನೂ ಜ್ಞಾನದ ಹಂತಕ್ಕೆ ಏರಿಲ್ಲದೆ ಹೋದರೆ, ಅವರಲ್ಲಿ ಭಕ್ತಿ ಜ್ಞಾನ ಇವು ಪಕ್ವ ಆಗಿಲ್ಲದೆ ಹೋದರೆ ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ. ಕೆಲವರಿಗೆ ಆ ಪಕ್ವತೆಯ ಹಂತ, ಜ್ಞಾನದ ಹಂತ ಬಹಳ ದೂರ ಇರಬಹುದು, ಕೆಲವರಿಗೆ ಸಮೀಪರೇ ಇರಬಹುದು. ಅವರು ಇಂಥ ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ. ಆ ಬೇರೆ ಬೇರೆ ಮಾತುಗಳಿಂದ, ಬೇರೆ ಬೇರೆ ಆಲೋಚನೆಗಳಿಂದ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗದೇ ಇರಬಹುದು. ಆದರೆ ವಾಸ್ತವಿಕವಾಗಿ ಅಂತರಂಗದಲ್ಲಿ ಯಾರು ಭಕ್ತನಾಗಿದ್ದಾನೆ, ಯಾರು ಜ್ಞಾನಿಯಾಗಿದ್ದಾನೆ ಅಂಥವನು, ಮತ್ತೆ ಅಂಥ ಅನೇಕ ಜ್ಞಾನಿಗಳು ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಾರೆ, ಒಂದೇ ರೀತಿಯಾಗಿ ಮಾತಾಡ್ತಾರೆ. ಕೆಲವು ಬಾರಿ ಅವ್ರು ಹೇಳುವ ಮಾತುಗಳು ಅವನಾಡುವ ಮಾತು ಇವನ ಮಾತಿನಗಿಂತ, ಇವನಾಡುವ ಮಾತು ಮತ್ತೊಬ್ಬರ ಮಾತಿಗಿಂತ ಭಿನ್ನವಾಗಿ ಕಾಣಬಹುದು. ಆದರೆ ಸತ್ಯ ಒಂದೇ ಇರ್ತದೆ. ಆ ಒಂದೇ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧಕನಾದವನು ಯಾವತ್ತೂ ಪ್ರಯತ್ನ ಮಾಡಬೇಕು ಅಂತ ಅದರ ಅರ್ಥ. ಅಲ್ಲಿಗೆ 2ನೇ ಅಧ್ಯಾಯದ 41ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಕಂಡಿದೆ. 42ನೇ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ.